ನಮಸ್ಕಾರ ಜನರೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ರಮ್ಮ, ನೋ ಫೇಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತು ನ್ಯೂಸ್ ಬಂದುಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ನಾವು ಇವತ್ತು ಹೇಳ್ತಕ್ಕಂಥ ಒಂದು ದೇಶ ಅಂತ ಹೇಳಿದರೆ ನಿಮಗೆಲ್ಲ ಅಷ್ಟು ಗೊತ್ತಿರೋದಕ್ಕಿಲ್ಲ ದೇಶ ಅಂದ್ಕೊಂತೀನಿ. ಎಲೆಮರೆಕಾಯಿ ಅಂತಿರುವ ದೇಶ ಅದೇ ವೆನಿಜುಲಾ ಅಂದ್ಬಿಟ್ಟು. ಆ ದೇಶದ ಅಲ್ಲಿಯ ಮುಖ್ಯಸ್ಥನನ್ನೇ ಕೂಡ ಅಮೇರಿಕ ಏನು ಮಾಡಿದೆ, ತನ್ನ ವಶಕ್ಕೆ ಪಡ್ಕೊಂಡಿದೆ ಅನ್ನೋದು ಇರ್ತಕ್ಕಂಥ ನ್ಯೂಸು. ಅದರಲ್ಲಿ ನಾವು ವೆನಿಜುಲಾ ದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಹೆಸರು ಬೊಲಿವೇರಿಯನ್ ಗಣರಾಜ್ಯ ವೆನಿಜುಲಾ ಅಂದ್ಬಿಟ್ಟು. ಅದು ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ದಕ್ಷಿಣ ಅಮೇರಿಕದಲ್ಲಿ ಬರ್ತಕ್ಕಂಥ ಒಂದು ದೇಶ ಅಂತಾನೆ ಹೇಳ್ಬೋದಾಗಿದೆ. ಅದರ ರಾಜಧಾನಿ ಬಂದ್ಬಿಟ್ಟು ಕ್ಯಾರಾಕಾಸ್ ಅಂದ್ಬಿಟ್ಟು. ಅಲ್ಲಿ ಜನಸಂಖ್ಯೆ ಸರಿಸುಮಾರು 2,80,00,000 ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮಾತಾಡ್ತಕ್ಕಂಥ ಭಾಷೆ ಯಾವುದಪ್ಪ ಅಂದ್ರೆ ಸ್ಪ್ಯಾನಿಷ್ ಮಾತಾಡ್ತಾರೆ. ಅಲ್ಲಿ ಕರೆನ್ಸಿ ಯಾವುದಪ್ಪ ಅಂತ ಹೇಳಿದ್ರೆ ಬೋಲಿವಾರ್ ಅಂತಾನೆ ಹೇಳ್ತಾ ಇದ್ದಾರೆ. ಅದು ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಕೆರಿಬಿಯನ್ ಸಮುದ್ರ ಕರಾವಳಿಯಲ್ಲಿ ಇರ್ತಕ್ಕಂಥ ಒಂದು ದೇಶ. ಅದರ ಸುತ್ತ ಯಾವ ದೇಶಗಳಿದಾವಪ್ಪ ಅಂತ ಹೇಳಿದ್ರೆ ಕೊಲಂಬಿಯಾ, ಬ್ರೆಜಿಲ್, ಗಯಾನಾ ಅಂತ ಇರ್ತಕ್ಕಂಥ ದೇಶಗಳು. ಅಲ್ಲಿರ್ತಕ್ಕಂಥ ಪರ್ವತಗಳು ಯಾವಪ್ಪ ಅಂತ ಹೇಳಿದ್ರೆ ಆಂಡೀಸ್ ಪರ್ವತಗಳು, ಅಮೆಜಾನ್ ಕಾಡು, ವಿಶಾಲವಾದ ಸಮತಟ್ಟಾದ ಪ್ರದೇಶಗಳು ಕೂಡ ಇದಾವೆ. ಅಲ್ಲಿ ಅತಿ ಎತ್ತರವಾದ ಜಲಪಾತ ಏಂಜಲ್ ಫಾಲ್ಸ್ ಕೂಡ ಇದೆ. ಅಲ್ಲಿ ಆಡಳಿತ ಯಾರು ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ ಗಣರಾಜ್ಯ, ಅಂದ್ರೆ ಅದ್ರಲ್ಲಿ ಗಣರಾಜ್ಯವು ನಡೀತಾ ಇತ್ತು ಅಂತ ಹೇಳ್ಬೋದಾಗಿದೆ. ಅಲ್ಲಿ ರಾಷ್ಟ್ರಪತಿ ಯಾರಾಗಿದ್ರಪ್ಪ ಅಂದ್ರೆ ಇವರೇ ಈಗ ಅರೆಸ್ಟ್ ಮಾಡಿರ್ತಕ್ಕಂಥ ನಿಕೋಲಸ್ ಮಡುರೋ ಆಗಿದ್ರು. ಅಲ್ಲಿ ದೇಶದ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆ ಕಳೆದ ಕೆಲವು ವರ್ಷಗಳಿಂದ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಅಲ್ಲಿ ಶಿಕ್ಷಣ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ತೈಲ ಸಂಪತ್ತು ಕೂಡ ಚೆನ್ನಾಗಿದೆ, ಕಾಡುಗಳು ಕೂಡ ಚೆನ್ನಾಗಿದೆ. ಅದೇ ತರ ಕೂಡ ಸುಂದರವಾದ ಕಡಲ ತೀರಗಳು ಕೂಡ ಇದಾವೆ ಅಂತಾನೆ ಹೇಳ್ಬೋದಾಗಿದೆ. ನಾವು ಈಗ ವೆನಿಜುಲಾ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಮೇರಿಕ ಅಧ್ಯಕ್ಷ ನಿಮಗೆಲ್ಲ ಗೊತ್ತಿದೆ, ಡೊನಾಲ್ಡ್ ಟ್ರಂಪ್ ಅವರು. ಡೊನಾಲ್ಡ್ ಟ್ರಂಪ್ ಅವರ ಒಂದು ಮಾತಿನಿಂದ, ಒಂದು ಆಜ್ಞೆಯಿಂದ ಆ ವೆನಿಜುಲಾದಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಆದಂಥ ಯಾರಪ್ಪ ಅಂತ ಹೇಳಿದ್ರೆ ಅಲ್ಲಿ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅಂದ್ಬಿಟ್ಟು ಅವರನ್ನ ಅಮೇರಿಕ ಪಡೆಗಳು ಬಂಧಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅವರು ಯಾರ ಮಾತಿನಂತೆ ನಡ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಟ್ರಂಪ್ ಮಾತಿನಂತೆ ಅವರು ಹಿಡಿದಿಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ತರ ಕೂಡ ಕ್ಯಾರಕಸ್ನಿಂದ ಅಲ್ಲಿ ಬಿರುಸಾಗಿ 2-3 ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಸ್ಫೋಟಗಳು ಕೂಡ ಆಗಿದಾವೆ. ಅದೇ ತರ ಕೂಡ ಯುದ್ಧ ವಿಮಾನಗಳು ಕೂಡ ಅಟ್ಯಾಕ್ ಮಾಡಿದವೆ ಅಂತಾನೆ ಹೇಳ್ಬೋದಾಗಿದೆ. ಇದು ಈ ರೀತಿ ಆಗಿದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ತರ ಕೂಡ ಅವರನ್ನ ಅಲ್ಲಿ ರಾಷ್ಟ್ರಪತಿಯನ್ನ ಅಮೇರಿಕಕ್ಕೆ ಕರೆದುಕೊಂಡು ಹೋಗಲಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈ ಒಂದು ಘಟನೆ ಏನ್ ಮಾಡ್ತದೆ, ದೇಶದ ಎಲ್ಲಾ ಭಾಗಗಳು ಕೂಡ ಒಂದು ದೊಡ್ಡ ಒಂದು ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಅದೇ ತರ ಕೂಡ ಟ್ರಂಪ್ ಅವರು ವೆನಿಜುಲಾ ಒಂದು ದೇಶವನ್ನ ತನ್ನ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಯಾರಿಗೂ ಕೂಡ ತೊಂದರೆ ಆಗದಂಗೆ ನೋಡ್ಕೋಬೇಕಾಗಿರೋದು ಎಲ್ರ ಕರ್ತವ್ಯ ಆಗಿದೆ ಅದು. ಅದೇ ತರ ಕೂಡ ಅಮೇರಿಕ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಜನತೆಗೆ ಏನೂ ತೊಂದರೆ ಆಗ್ಲಿಲ್ಲಂಗೆ ನೋಡ್ಕೋಬೇಕಾಗಿದೆ. ಆದರೆ 2026ರಲ್ಲಿ ಭವಿಷ್ಯನೇ ಹೇಳಿದರೆ ಅನೇಕ ಜಾಗತಿಕ ತೊಂದರೆಗಳು, ಯುದ್ಧಗಳು ಆಗ್ಬೋದು ಅಂತ. ಎಲ್ಲಿ ಇನ್ನೂ ಹೊಸ ವರ್ಷ ಆಗಿ 2-3 ದಿನಕ್ಕೆ ಈ ಥರ ಆಗಿದೆ ಅಂದರೆ ಅದು ಏನೋ ಸೂಚನೆ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಆದರೆ ವೆನಿಜುಲಾ ಒಬ್ಬ ರಾಷ್ಟ್ರಪತಿಯನ್ನ ಈ ರೀತಿ ಬಂಧನದಲ್ಲಿ ಇಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದು ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ನೋಡ್ರಮ್ಮ, ನೋ ಫೇಕ್ ಓನ್ಲಿ ರಿಯಾಲಿಟಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.